ಏನಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್, ದ ಮೋಸ್ಟ್ ಅದು ಏನು ಹೇಳಬೇಕು ಗೊತ್ತಾಗಲ್ಲ, ಆ ಥರ ಸೂಪರ್ ಸ್ಟಾರ್ ಇವರು. ಎಂಥವ್ರು ಬಂದರೂ ಕೂಡ ಏನು ಹೇಳಿ ಇಷ್ಟೇ ಇಷ್ಟು ಅಹಂಕಾರ ಇದ್ದರೂ ಅದೆಲ್ಲ ಮುರಿದಾಗ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ಬೇಕು, ಆ ಥರ ಇರ್ತಾರೆ ಅವರು. ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕರೆದ್ರೂ ಕೂಡ ಅವ್ರ ಜೊತೆ ಅಂದರೆ ಎಸ್ ಅಂತೀವಿ ನಾವು. ಸೊ ಅದೊಂದು ನಮ್ಮ ಅದೃಷ್ಟ. ಅದು ಅವ್ರ ಜೊತೆ ನಾನು ಕೆರಿಯರ್ ಡೈರೆಕ್ಟ್ರಾಗಿ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ 2-3 ಪಿಕ್ಚರ್ ಮಾಡಿದ್ದೀವಿ. ತುಂಬ ಅದ್ಭುತವಾದಂಥ ಇದು. ಆದಷ್ಟು ಬೇಗ ಸಿನಿಮಾ ತೋರಿಸಿ, ಬೇಗ ಆದಷ್ಟು CG ಕರೆಕ್ಟಾಗಿ ಆದಷ್ಟು ಒಂದು 6 ತಿಂಗಳು 1 ವರ್ಷದಲ್ಲಿ ಬೇಗ ಮುಗಿಸಿ ಗುರುವೇ. 1 ವರ್ಷದಲ್ಲಿ ಆಗುತ್ತಲ್ಲ, ಇನ್ನೂ ಬೇಗ ಆಗುತ್ತಾ? ಗಿಂತ ಮುಂಚೆ ಬರ್ತೀರಾ? ಇಲ್ಲ. ಓಕೆ, ಎಲ್ರಿಗೂ ಥ್ಯಾಂಕ್ ಎಲ್ಲ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಮುಖ್ಯ ಈ ಪಿಕ್ಚರ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. 45-9 ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ಮೊದಲಿಗೆ ಇದು ನನ್ನ ಭಾಗ್ಯ ಅಂತ ಅನ್ಕೋತೀನಿ, ಯಾಕಂದರೆ ನಾನು ಇವರಿಬ್ಬರ ಅಭಿಮಾನಿ. ಅಂದರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆನೂ ಮಾಡಿದೆ. ನಾನು ವಿಸಿಲ್ ಹೊಡಿಯೋದಕ್ಕೆ ಅಂತಲೇ ಹೋಗ್ತಿದ್ದೆ. ಆ್ಯಂಡ್ ಪೋಸ್ಟರ್ ನೋಡಿಕೊಂಡು ನಾನು ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾ ಇದ್ದೆ. ಇದು ಯಾವ ಥರ ಪೋಸ್ಟರ್, ಇದು ಯಾವ ಥರ ಡಿಸೈನು, ಇದು ಹೇಗಿದೆ ಅಂದರೆ ತುಂಬ ಮೆಸ್ಮರೈಸ್ ಮಾಡಿತ್ತು. ಹೌದಾ ಸರ್? ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದರೂ ಕೂರೋದಕ್ಕೆ ಸಿಕ್ಕಿದ್ರು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಆ್ಯಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಟ್ಟಲ್ಲಿ ಕೆಲಸ ಮಾಡುವಂಥ ಭಾಗ್ಯ ಸಿಕ್ತು ನಟನಾಗಿ. ಜೊತೆಗೆ ಅದು ಪೇಮೆಂಟು ಕೊಟ್ಟರು, ಅದಕ್ಕೆ ಥ್ಯಾಂಕ್ಸ್. ಆ್ಯಂಡ್ 45 ಒಬ್ಬ ಕನ್ನಡಿಗನೇ ಆಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬೋದು ಅಂತ ನಾನು ಭಾವಿಸ್ತೀನಿ. ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಸಿನಿಮಾ, ನನಗೆ ಖುಷಿ ಆಗುತ್ತೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ, ಬಟ್ ಆದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ. ಅಂದರೆ ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಇರಲಿಲ್ಲ. ಮತ್ತು ಪ್ರತಿ ದಿವಸ ಸೆಟ್ಟಲ್ಲಿ ಬರಬೇಕಾದ್ರೆ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿತ್ತು. ಇದು ಯಾವ ಥರ ಶಾರ್ಟ್ ತಗೋತಾ ಇದ್ದಾರೆ, ಯಾಕಂದರೆ ನಾನೆಲ್ಲ ತುಂಬ ಇಂಡಿ ಸಿನಿಮಾಸ್ ಮಾಡಿದವನು, ಒಂದಿಷ್ಟು ಸಣ್ಣ ಸೆಟಪ್ಪಲ್ಲಿ ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಮಾಡಿದವನು. ಆ್ಯಂಡ್ ಈ ಸಿನಿಮಾದ ಕನಸು ಬೇರೆ, ಈ ಸಿನಿಮಾದ ವಿಸ್ತಾರ ಬೇರೆ. ಅದನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್. ಯಾಕಂದರೆ ಏನೇ ಹೇಳಿದ್ರು ಅವರು ಆಯಿತು ಅಂತ ಹೇಳ್ತಾರೆ, ಮುಂದುವರಿಸ್ತಾರೆ. ಅದಾದಮೇಲೆ ಅರ್ಜುನ್ ಜನ್ಯ ಅವರು. ಅಂದರೆ ಒಂದು ಕನಸನ್ನು ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಕನಸು ತುಂಬ ಶಾರ್ಟ್, ನೋಡಬೇಕಾದ್ರೆ ಖುಷಿ ಆಗುತ್ತೆ, ದುಡಿಬೇಕಾದ್ರೆ ಕಷ್ಟ ಆಗುತ್ತೆ. ಬಟ್ ಇಷ್ಟು ಲಾಂಗ್ ದುಡಿಯೋದು, ಜೊತೆಗೆ ಅದು ಕನಸು ಹೇಗೆ ಕಣ್ಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋ ತನಕ ಬಿಡದೇ ಇರೋದು ಒಂದು ಹಠ. ಅದು ಅರ್ಜುನ್ ಜನ್ಯ ಅವರಲ್ಲಿದೆ. ಅದು ಒಬ್ಬ ನಿರ್ದೇಶಕನಿಗೆ ಬೇಕಾದಂತಹ ಮೂಲ ಗುಣ. ಆ್ಯಂಡ್ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಎಲ್ಲ ಟೀಮ್ಗೆ, ಎಲ್ಲ ಡೈರೆಕ್ಷನ್ ಟೀಮ್ಗೆ, ಎಲ್ರಿಗೂ ಕೂಡ. ಆ್ಯಂಡ್ ಟೆಕ್ನಿಷಿಯನ್ಸ್ಗೆ, ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ನಮ್ಮ ಸತ್ಯ ಹೆಗ್ಡೆ ಸರ್ ಇರ್ಬೋದು, ರವಿ ವರ್ಮಾ ಅವರಿರ್ಬೋದು, ಚೇತನ್ ಅವರಿರ್ಬೋದು, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಬ್ರು, ಅವ್ರ ಹೆಸರೇನು ಸರ್? ಅರ್ಜುನ್ ಜನ್ಯ ಅಂತ ಒಬ್ರು ಇದ್ದಾರೆ, ಅವ್ರು ಇರ್ಬೋದು, ಚಿನ್ನಿ ಪ್ರಕಾಶ್ ಅವರು ಇರ್ಬೋದು. ಸೊ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನನ್ನನ್ನು ಇದರ ಒಂದು ಭಾಗವಾಗಿಸಿದ್ದಕ್ಕೆ. ಥ್ಯಾಂಕ್ ಯು. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನಿಂತ್ಕೊಳ್ತಾ ಅಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಏನು ಹೇಳೋದು, ನನಗೆ ಈ ಸಿನಿಮಾ ಪ್ಲ್ಯಾನ್ ಮಾಡಿ ನನ್ನ ಜೊತೆಲಿ ಯಾವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಪಿ ಸರ್ ಅವರು, ರಾಜ್ ಬಿ ಶೆಟ್ಟಿ ಅವರು ಬಂದಿದ್ದ ತಕ್ಷಣ ನನ್ನ ತಲೆಗೆ ಹೊಳೆದಿದ್ದು ಅಂದೆ, ಈ ಫಿಲ್ಮ್ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ 3 ಮಹಾನ್ ನಿರ್ದೇಶಕರು ನನ್ನ ಹಿಂದೆ ಇದ್ದಾರೆ. ನಾನೇನೋ ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ. ಸೊ ಯಾವುದೇ ಜಾಗದಲ್ಲಿ ಹೆಂಗೆ ಯೋಚನೆ ಮಾಡಿದ್ರು ಇದನ್ನು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ಒಂದು ಧೈರ್ಯ. ಬಟ್ ನಾನು ಹೇಳೋದೊಂದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ 3 ಜನರ ಕಾಂಬಿನೇಷನ್ ನನಗೆ. ಬ್ರಹ್ಮ, ಡೈರೆಕ್ಟರ್ಗಳ ಬ್ರಹ್ಮ, ರಿಯಲ್ ಸ್ಟಾರ್ ಪಿ ಸರ್, ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳ್ಬೋದು. ನಾನು ಅವರ ನಟನೆ, ಅವರ ಮೊನ್ನೆ ಉಪೇಂದ್ರ ನೋಡಿದ್ವಿ, ಆಗಲೂ ಕಣ್ಣಲ್ಲಿ ನೀರಿತ್ತು. ಇಷ್ಟು ಅದ್ಭುತವಾದ ಒಂದು ನಿರ್ದೇಶಕರ ಜೊತೆ ನಾನು ನನ್ನ ಸಿನಿಮಾ ಮಾಡ್ತಾಯಿದ್ದೀನಿ ಅನ್ನೋದೇ ಒಂಥರ ಭ್ರಮೆ, ಅದೇನು ಗೊತ್ತಿಲ್ಲ ಸರ್, ನಂಬಕ್ಕೆ ಆಗ್ತಿಲ್ಲ. ನಿಮ್ಮ ಆಶೀರ್ವಾದ ಸರ್, ಥ್ಯಾಂಕ್ ಯು. ಆ್ಯಂಡ್ ವಿಷ್ಣು ಅಂತ ಹೇಳಿದ್ದು ನಮ್ಮ ರಾಜ್ ಬಿ ಶೆಟ್ಟಿ ಅವರು. ಯಾಕಂದರೆ ವಿಷ್ಣುಗೆ 10 ಅವತಾರ, ಇವ್ರಿಗೆ ಯಾವುದೇ ವೇಷ ಆಗಲಿ ಸಡನ್ನಾಗಿ ಹಾಗೆ ಜಂಪ್ ಆಗ್ಬಿಡು, ಅದರೊಳಗಡೆ ಹೋಗ್ಬಿಡ್ತಾರೆ. ಸೊ ಹಿ ಕ್ಯಾನ್ ಜಸ್ಟ್ ಗೋ ಟು ಎನಿ ಅವತಾರ್ಸ್. ಯಾವುದೇ ರೀತಿ ಆ್ಯಕ್ಟಿಂಗ್ ಕೊಟ್ಟರು ಮಾನಿಟರ್ ನೋಡ್ತಾ ಇದ್ರೆ ಇವ್ರು ಇದ್ದಾಗ ನಾನು ಇವ್ರು ನೋಡೋದಿಲ್ಲ, ಹಿಂದೆ ಏನೋ ತಪ್ಪಿದೆ ಅದು ಇದು ನೋಡ್ತೀನಿ. ಬಿಕಾಸ್ ಇವ್ರು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಅದ್ಭುತವಾದ ನಟ. ಮಹೇಶ್ವರ ಅಂದರೆ ನಮ್ಮ ಶಿವಣ್ಣ. ಯಾಕಂದರೆ ಶಿವನಿಗೆ ತುಂಬ ಬೇಗ ಕರಗಿಬಿಡ್ತಾರಂತೆ. ಅವ್ರು ಶಿವ ಏನು ಕೇಳಿದ್ರು ಕೊಟ್ಟ ಅಭ್ಯಾಸ, ಅವ್ರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ. ಸೊ ಅವ್ರ ಮುಂದೆ ಭಕ್ತಿಯಿಂದ ತಲೆ ಬಾಗಿಸಿದ್ರೆ ಎಲ್ಲರಿಗೂ ಏನು ಬೇಕಾದ್ರೂ ಕೊಟ್ಬಿಡ್ತಾರೆ, ಏನು ಯೋಚನೆ ಮಾಡಲ್ಲ. ಹಾಗೆ ನನಗೆ ನಿರ್ದೇಶಕನ ಪಟ್ಟ ಕೊಟ್ಬಿಟ್ರು ಸುಮ್ಮನೆ.
ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗೋಗಿದೆ ನನಗೆ. ಈ 3 ಅದ್ಭುತವಾದ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲೇದ್ರು ಒಂದು ದೇವಸ್ಥಾನ ಬೇಕಲ್ಲ ಸರ್, ಆ ದೇವಸ್ಥಾನ ಕಟ್ಕೊಟ್ಟಿದ್ದು ರಮೇಶ್ ರೆಡ್ಡಿ ಅವರು. ಕುಬೇರ ಆ ದೇವಸ್ಥಾನದಲ್ಲಿ ಇವೆಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು, ಹೇಗೆ ಬರಬೇಕು, ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು, ಆ ದೇವಸ್ಥಾನ ನನ್ನ ಸಿನಿಮಾ 45. ಸೊ ಆ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ. ಆ್ಯಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ನಮ್ಮ ಸತ್ಯ ಹೆಗಡೆ ಅವರು. ಯಾಕಂದರೆ ಅಲಂಕಾರ ಮಾಡಬೇಕಲ್ಲ, ಇದು ಹೆಂಗೆ ಕಾಣುತ್ತೆ, ಏನೇನು ಮಾಡಬೇಕು, ಅದಕ್ಕೆ ಏನು ಕಾಣಬೇಕು, ಏನು ಲೈಟಿಂಗ್ ಮಾಡಬೇಕು. ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್. ಇಷ್ಟು ಜನ ಅಲ್ಲಿ ಅವರು ಕೂಡ ಒಬ್ಬರು. ಒಂದು ಫ್ರೇಮು ನೀವು ಒಂದು ಲೂಸ್ ಫ್ರೇಮ್ ನನ್ನ ಸಿನಿಮಾ ಸಿಕ್ಕಲ್ಲ, ಅದೆಲ್ಲ ಕ್ರೆಡಿಟ್ಸ್ ಸತ್ಯ ಹೆಗಡೆ ಅವ್ರಿಗೆ ಹೋಗ್ಬೇಕು. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಫಾರ್ ಬ್ಲೆಸ್ಸಿಂಗ್ ಮೀ. ತುಂಬ ದೊಡ್ಡ ವಿಷಯ ಸರ್ ನೀವೆಲ್ಲ ಇಲ್ಲಿರೋದು. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ಆ ದೇವಸ್ಥಾನಕ್ಕೆ ಭಕ್ತಾದಿಗಳಾಗಿ ಬರೋದಕ್ಕೆ ನಾವೆಲ್ಲರೂ ಅಂತೂ ಕಾಯ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸತ್ಯ ಹೆಗ್ಡೆ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು. ಈಗ ನನ್ನ ಹೇಳಬೇಕಂದ್ರೆ ಇದಕ್ಕಿಂತ ಭಾಗ್ಯ ನನಗೆ ಇನ್ನೊಂದಿಲ್ಲ ಈ ಸಿನಿಮಾದಲ್ಲಿ ಸಿಕ್ಕಿಲ್ಲ ಅಂತ ಹೇಳೋಕ್ಕೆ. ಯಾಕಂದರೆ ಉಪ್ಪಿ ಸರ್ ಜೊತೆಗೆ ವರ್ಕ್ ಮಾಡಬೇಕಂತ ಆಸೆ ಇತ್ತು. ಈ ಸಿನಿಮಾದಲ್ಲಿ ಅವರು ಜೊತೆಗೆ ವರ್ಕ್ ಮಾಡಿದ್ದು ಶಿವಣ್ಣ ಸರು, ರಾಜ್ಬೀಶ್ರೀ ಸರು ಮತ್ತು ಅರ್ಜುನ್ ಸರು. ನೀವು ಇದುವರೆಗೂ ನೋಡ್ದಿರೋ ಸರ್ಪ್ರೈಸ್ ಅಂತ ಈ ಸಿನಿಮಾದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಜನರ ಜೊತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ನಾನು ತುಂಬ ಭಾಗ್ಯಶಾಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಸಿನಿಮಾದಲ್ಲಿ ಟೆಕ್ನಿಕಾಲಿಟಿ ಅಂತ ಬಂದಾಗ ತುಂಬ ಜನ ಕೇಳ್ತಾಯಿದ್ರು, ಏನೋ ಮಾಡಿದ್ದೀರಂತ ಹಂಗೆ ಹಿಂಗೆ ಆ ಥರ ಅಂಥೇಳಿ. ಬಟ್ ಇದನ್ನು ನಾನು ಸಜೆಸ್ಟ್ ಮಾಡೋದೇನೆಂದರೆ, ಈ ಥರ ಹೊಸಬರು ಎಲ್ಲರೂ ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಡೆಫಿನೆಟಾಗಿ ಬರುತ್ತೆ. ಯಾಕಂದರೆ ಪ್ರೊಡ್ಯೂಸರು ಕಾನ್ಫಿಡೆಂಟಾಗಿ ಪ್ರೊಡಕ್ಷನ್ ಮಾಡ್ಬೋದು. ಅವರಿಗೆ ಏನು ಮಾಡ್ತಾಯಿದ್ದಾರೆ, ಸುಮ್ಮನೆ ಒಂದು ಲೈನ್ ಕತೆ ಹೇಳ್ಬಿಟ್ಟು ಸಿನಿಮಾ ಮಾಡ್ತಾ ಚೇಂಜಸ್ ಆಗೋದಕ್ಕಿಂತ ನಾವು ಇಲ್ಲಿ ಏನು ಅಂದ್ಕೊಂಡಿದ್ದೀವಿ ಎಕ್ಸಾಕ್ಟ್ಲಿ ಅದೇ ಥರ ಬರುವವರೆಗೂ ನಾವು ಅದು ಹಿಂದೆ ಮಾಡಿದ್ದೀವಿ, ಅದಕ್ಕೆ ಸಪೋರ್ಟಾಗಿ ಪ್ರೊಡ್ಯೂಸರು ಮಾಡಿದ್ದಾರೆ. ಬಟ್ ನನಗೆ ಈ ಥರದ್ದು ಒಂದು ಪ್ರಿಪೇರ್ ಆಗಿ ಬಂದರೆ ಒಳ್ಳೊಳ್ಳೆ ಸಿನಿಮಾಗಳು ಎಲ್ಲರ ಕಡೆಯಿಂದ ವರ್ಕ್ ತೆಗೆಸ್ಕೊಂಡು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಗ್ಯಾರಂಟಿ ಈ ಸಿನಿಮಾ ನಮ್ಗೆ ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಇಷ್ಟು ಖುಷಿಯಿಂದ ನಾವು ಈ ಸಿನಿಮಾ ಮಾಡಿ ಆ ಕಾನ್ಫಿಡೆನ್ಸ್ ನಮ್ಗೆ ಇನ್ನೂ ಜಾಸ್ತಿ ಆಗಿದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಡೈರೆಕ್ಟರ್ ಸರ್ ನಿಜವಾಗ್ಲೂ ನಿಮಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಸರ್ಪ್ರೈಸಿಂಗ್ ಸಿನಿಮಾ ಕೊಡ್ತಾರಂತ ನಾವು ಕಾನ್ಫಿಡೆಂಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರು ರಮೇಶ್ ರೆಡ್ಡಿ ಸರ್, ಇದೀಗ ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ನಿಮಗೆ ಸ್ಪೆಷಲ್ ನಮಸ್ಕಾರ ಶಿವಣ್ಣ. ಯಾಕಂದರೆ ಸ್ಟಾರ್ಟಿಂಗಿಂದ ನಮ್ಗೆ ಬೆನ್ನೆಲುಬಾಗಿದ್ರಿ ನೀವು. ನಾನು ಪೂಜೆ ದಿನನೂ ಅದೇ ಹೇಳಿದ್ದೀನಿ, ಇವಾಗ ಹೇಳಿದ್ದೀನಿ. ಫಸ್ಟು ಆಮೇಲೆ ಬರ್ತೀನಿ ಸರ್ ನಿಮ್ಮ ಹತ್ರ. ಅವತ್ತು ಸ್ವಲ್ಪ ಇದೆ ಸರ್, ಬರ್ತೀನಿ ಅಂತ ಸ್ವಲ್ಪ ಅಷ್ಟ. ಇಲ್ಲ ಈ ಫಿಲಮ್ಮು ಫಸ್ಟು ನಮಗೆ ಅರ್ಜುನ್ ಜನ್ಯ ಸರ್ ತೋರಿಸಿದ್ರು. ಅದೇ ಆನಿಮೇಷನ್ ಪಿಕ್ಚರು. ಅವರು 2.5 ಅವರ್ ಪಿಕ್ಚರ್ ಫಸ್ಟೇ ತೋರಿದ್ರು. ಸರ್ ಒಂದು ಸ್ಟೋರಿ ಐತಣ್ಣ ಅಂತ ಹೇಳಿದ್ರು. ನಾನು ಫುಲ್ ಪಿಕ್ಚರ್ ಮಾಡ್ಕೊಬಂದು ನಿಮ್ಗೆ ತೋರಿಸೋಣ ಅಂದರು. ತೋರಿಸಿ ಸರ್ ಅಂದರು. ಆ 2.5 ಅವರು ನಾವು ಕೂತ್ಕೊಂಡು ನೋಡಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿತ್ತು. ಎಲ್ಲರೂ ಹೇಳಿದ್ರು ಆವಾಗ ನನಗೆ. ಅವರು ಇವರು ಹೇಳಿದ್ರು ಯಾಕಪ್ಪ ಅಂತ ಹೇಳಿದ್ರು. ಸರ್ ನಿಮ್ಮ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನಿಜಾನೇ ಅದು ಜನ ಅಂತ. ಎಲ್ಲರೂ ಏನಪ್ಪ ಅರ್ಜುನ್ ಜನ್ಯ ಮೇಲೆ ಇಷ್ಟೊಂದು ದುಡ್ಡು ಆಗ್ತಾ ಇದೆಯಾ, ಹೊಸ ಡೈರೆಕ್ಟ್ರು ಅವ್ರಿಗೆ ಹೆಂಗೆ ಅಂತ. ಆ ಆನಿಮೇಷನ್ ಪಿಕ್ಚರಲ್ಲಿ ಆ ಡೈಲಾಗುಗಳಾಗಲಿ, ಆ ಸಂಭಾಷಣೆ ಆಗಲಿ ಹೆಂಗಿತ್ತು ಅಂತ ಹೇಳಿದ್ರೆ ನಮ್ಗೆ ತುಂಬ ಹೆಂಗೆ ಅಂದರೆ, ಇದು ಹೆಚ್ಚು ಕಮ್ಮಿ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗಿತ್ತು ಆ ಸಂಭಾಷಣೆ. ನನಗೆ ಗೊತ್ತಿದ್ದಂಗೆ ಒಂದು ಪದಾನೂ ಅಷ್ಟೇ. ಇವಾಗ ಬರೋಗೂ ನಮ್ಮ ಪಿಕ್ಚರಲ್ಲಿ ತುಂಬ ಅಜಗಜಾಂತರ ಇದೆ. ನಂಗೆ ತುಂಬ ಇಷ್ಟ ಆಯಿತು ಸರ್ ಮಾಡೋಣ ಅಂತೇಳಿದ್ವಿ. ಪಿಕ್ಚರ್ ಸ್ಟಾರ್ಟ್ ಆಗೋ ತನಕ ನಂಗೆ ಭಯನೇ ಇತ್ತು. ಮಾಡೋಣ ಅಂತೇಳಿದ್ವಿ, ಪೂಜೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನಮ್ಮ ಪೂಜೆಗೆ ಶಿವಣ್ಣ ಬಂದರು, ನಮ್ಗೆ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡಿಬಿಟ್ಟು ನಂಗೆ ದಿನ ಶೂಟಿಂಗ್ ಮಾಡಿದ್ರೆ ಎಷ್ಟು ಶೂಟಿಂಗ್ ಮಾಡ್ತಾರೆ ಅಷ್ಟು ಸೀನ್ ಕಳಿಸೋರು, ಇನ್ಕ್ಲೂಡಿಂಗ್ ಡೈಲಾಗು ಮ್ಯೂಸಿಕ್ಕು. ನನಗೆ ಆವಾಗ ಕಾನ್ಫಿಡೆಂಟ್ ಬಂತು, ಓ ಸರ್ ಇನ್ನಂತ. ಆವತ್ತಿಂದ ಅವ್ರು ಏನು ಹೇಳಿದ್ರು ಅದು ನಾನು ಕೊಡ್ತಾಯಿದ್ದೀನಿ. ಏನು ಹೇಳಿದ್ರು ಅದು. ಯಾಕಂದರೆ ಮನುಷ್ಯನಿಗೆ ಒಬ್ಬರ ಮೇಲೆ ಕಾನ್ಫಿಡೆಂಟ್ ಬರಬೇಕು. ಎಷ್ಟೇ ಮಾತಾಡಿದ್ರು ಅದ್ರ ನಾವು ಒಳಗಡೆ ಇರುತ್ತೆ. ಅದು ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ನಾನು ಖಂಡಿತ ಹೇಳ್ತೀನಿ. ಫಸ್ಟು ಮೈಸೂರಲ್ಲಿ 10 ದಿವಸ ಶೂಟಿಂಗ್ ಮಾಡೋ ತನಕ ನಂಗೆ ದಿಗ ಅಂತಲೇ ಇತ್ತು. ಎಲ್ಲರೂ ಮಾತಾಡೋದು. ಆವಾಗ ಕಳಿಸಿದ್ರು, ಒಂದೊಂದು ಸೀನು ಕಳಿಸಿದಾಗ ಆವಾಗ ಓ ಪರವಾಗಿಲ್ಲ, ಇವರು ನಮ್ಮ
ಡೈರೆಕ್ಟ್ರಿಗೆಲ್ಲ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು ಒಂದು ಕಾನ್ಫಿಡೆಂಟ್, ಆ ಸೀನುಗಳು ಅದೆಲ್ಲ ಏನಂದರೆ ಹೆಂಗೆ ತೆಗಿತಾ ಇದ್ದು ಅಂದರೆ ಇದು ಒಂಥರ ಆ ಪಿಕ್ಚರ್ ನಾವು ಅದು ನನಗೆ ಹೇಳಕ್ಕೆ ಬರೋಗ್ತಾ ಇಲ್ಲ ಕರೆಕ್ಟಾಗಿ, ಆ ಥರ ಇತ್ತು ಸೀನುಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಮ್. ನಾನು ಮೊನ್ನೆ ಯಾವುದೋ ಇಂಟ್ರೋಲೂ ನಾನು ಹೇಳಿದೆ ನನಗೆ ಅದಂತ, ಇದು ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾ ತಿರುಗಿ ನೋಡುತ್ತೆ ಅಂತ ನನ್ನ ಭಾವನೆ. ನನ್ನ ಪಿಕ್ಚರು ಅಂತಂತ ಹೇಳ್ತಾ ಇಲ್ಲ, ಖಂಡಿತ ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ, ನಾನು ಒಂದು ಪ್ರೇಕ್ಷಕನಾಗಿ ಪಿಕ್ಚರ್ ನೋಡಿ ನಾನು ಹೇಳ್ತಾ ಇದ್ದೀನಿ. ಅಂದರೆ ಎಷ್ಟು ಆ ಮಗುನ ಮುದ್ದಾಗಿ ಸಾಕಿದ್ದಾರೆ ಅಂತ ಹೇಳಿದ್ರೆ ನನಗೆ ಅಂತ ಹೇಳ್ಬಿಟ್ಟು, ನಾವೇನಪ್ಪ ಅಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ ಊಟ ಹಾಕಿದ್ರೆ ಸರ್ ಊಟ ಹಾಕಲಿಲ್ಲ ಅಂದರೆ ಆ ಮಗು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಟೈಮ್ ಕರೆಕ್ಟಾಗಿ ಕೊಟ್ಟಿದ್ದೀವಿ. ಮಕ್ಕಳು ಸಾಕ್ದಂಗೆ ಸಾಕಿದ್ದಾರೆ ಅವರು ಆ ಸ್ಟೋರಿನ. ಇದು ತುಂಬ ಬಂದಿದೆ, ಯಾಕೆಂದರೆ ಪಿಕ್ಚರ್ ಫುಲ್ಲು ನಾನೇ ನೋಡಿರೋದು, ಅವರು ನೋಡಿದ್ರು ಇಲ್ಲೋ ಫುಲ್ಲು ಫಿಲಮ್ ನಾನೇ ನೋಡಿರೋದು. ಫುಲ್ ಫಿಲಮ್ಮು ನಾನು ದಿನ ಸೀನ್ ಟು ಸೀನ್ ಸಾಯಂಕಾಲ 8:30 9 ಗಂಟೆ ನಾನು ಬಂದ್ಬಿಡೋದು. ನಾನು ನೋಡೋದು ಸರ್ ಇದೇನು ಸರ್ ಇದು ಅಂದರೆ ಅಣ್ಣ ನಾಳೆ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಅವ್ರ ಮ್ಯೂಸಿಕ್ಕು. ಅಷ್ಟು ಅದ್ಭುತವಾಗಿ ಬಂದಿದೆ ಇದರಲ್ಲಿ. ನನಗೆ ಮೈನು ಈ ಸ್ಟೋರಿ ನೋಡಿದ್ರೆ ಇವಾಗ ಫಸ್ಟು ಶಿವಣ್ಣ ಬಂದರು, ಆಮೇಲೆ ಸರ್ ಉಪೇಂದ್ರ ಸರ್ ಬಂದರು. ಉಪೇಂದ್ರ ಸರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ, ಯಾಕೆಂದರೆ ಅವ್ರ ಪಿಕ್ಚರಲ್ಲಿ ಇನ್ನೂ ಜೋರಾಗಿರುತ್ತೆ, ನಮ್ಮ ಪಿಕ್ಚರಲ್ಲಿ ಇದುವರೆಗೂ ನೋಡಿರಲ್ಲ ನಿಮ್ಮ ಸರ್. ನಿಮ್ಮ ಇದು ಆ ಥರ ತೋರಿಸಿದ್ದಾರೆ ಅಣ್ಣವರು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಅಷ್ಟೇ, ಏನು ನಗ್ನಗ್ತಾ ಮಾಡಿದ್ದಾರೆ ಅಂದರೆ ಇವಾಗ ಅವರು ಆ್ಯಕ್ಟಿಂಗ್ ನೋಡ್ತಾ ಇದ್ದಾರೆ, ಲೀಲಾಜಾಲವಾಗಿ ಮಾಡಿದ್ದಾರೆ, ನ್ಯಾಚುರಲಾಗಿ ಮಾಡಿದ್ದಾರೆ. ಒಂದು ಮನೆಯಲ್ಲಿ ಒಂದು ಸ್ಟೋರಿ, ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಒಂದು ಏನು ಅದರಲ್ಲಿ ಬಾಧೆ ಹೆಂಗಿದೆ, ಒಂದು ಹಾಸ್ಪಿಟ್ಲ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಗೊತ್ತಾಗೋದು ಏನಿದೆ ಅಂತ, ದುಡ್ಡಿನ ಬೆಲೆ ಅಲ್ಲೇ ಗೊತ್ತಾಗೋದು. ಇಲ್ಲ ಸರ್ ಇದು ಅವ್ರಲ್ಲಿ ಗೊತ್ತಾಗತ್ತೆ. ಸೀನ್ ಟು ಸೀನ್ ತೋರಿಸಿರೋದಿಲ್ಲ ಇಲ್ಲ ಆ ಥರ ಆ ಖುಷಿಗೆ ನಾವು ಮಾತಾಡ್ತಾ ಇದ್ದೀವಿ. ಪಿಕ್ಚರ್ ಸ್ಟೋರಿ ಅಂತೂ ಹೇಳಲ್ಲ, ನಾನು ಹೇಳಿದ್ದಂತ ತದ್ದೂರವಾಗೇ ಇರುತ್ತೆ ಅದಂತ. ನೀವು ನೋಡಿ ಫಿಲಮ್ ನೋಡಿ, ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದರೆ ನನ್ನ ಫಿಲಮ್ ರಿಲೀಸ್ ಆದಮೇಲೆ ನಾನು ಮಾತಾಡೋಣ ಅಂದ್ಕೊಂಡಿದ್ದೆ. ಆದ್ರೂ ಇವ್ರು 3 ಜನ ಮುಂದೆ ಸ್ವಲ್ಪ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ, ದೊಡ್ಡವ್ರ ಮುಂದೆ. ಬಟ್ ನೀವು ಫಿಲಮ್ ನೋಡಿದ್ಮೇಲೆ ಆಮೇಲೆ ಹೆಂಗೆ ಅಂತ ಆಮೇಲೆ ನಾನು ಮಾತಾಡ್ತೀನಿ. ಫಿಲಮ್ ಎಲ್ಲ ನೀವು ನೋಡಿ ದಯವಿಟ್ಟು ನಿಮ್ಮ ಸಹಕಾರ ಎಲ್ಲ ಬೇಕು. ಇಲ್ಲಿ ಬಂದಿರೋರೆಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಬೇಕು. ತುಂಬ ಪ್ರಯತ್ನ ಪಟ್ಟಿದ್ದೀವಿ, ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ. ದಯವಿಟ್ಟು ನಿಮ್ಮ ಸಹಕಾರ ಕೊಡಿ. ಇದು ನಮ್ಮ ಇಂಡಿಯಾ ಲೆವೆಲ್ ತೊಗೊಂಡೋಗ್ಬೇಕು ನಾನಿದ್ದೀನಿ. ನಿಮ್ಮ ಸಹಕಾರ ಇದ್ದರೆ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ಅನ್ಕೋತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮಾತಲ್ಲಿ ಮುಗ್ಧತೆ ಇತ್ತು, ಈ ಮುಗ್ಧತೆ ಇದೇ ರೀತಿ ಕಂಟಿನ್ಯೂ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಲ್ಲೇ ಇರಲಿ. ಇದೀಗ ಶಿವಣ್ಣ ಎಂಟ್ರಿ, ಉಪ್ಪಿ ಸರ್ ಎಂಟ್ರಿ, ಹಾಸ್ಪಿಟಲ್ ಅಂದ ಕೂಡಲೇ ಅರ್ಜುನ್ ಸರ್ ಮುಖ ಸ್ವಲ್ಪ ಬಾಡೋ ಥರ ಕಾಣಿಸ್ತಾ ಇತ್ತು. ಇದೀಗ ನೇರವಾಗಿ ಮಾಧ್ಯಮ ಮಿತ್ರರು ನಿಮ್ಮ ಪ್ರಶ್ನೆಗಳನ್ನು